ಎಸ್ಐಟಿ ಸಿಜೆ ರಾಯ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಐಟಿ ದಾಳಿ ನಡೆದಿತ್ತು. ಐಟಿ ದಾಳಿಯಾದ 2 ತಿಂಗಳಲ್ಲಿ ಐಟಿ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಸಿಜೆ ರಾಯ್ ಆದಾಯ ತೆರಿಗೆ ಪಾವತಿ ಹೂಡಿಕೆ ಬಗ್ಗೆ ಐಟಿ ಪರಿಶೀಲನೆ ನಡೆಸ್ತಾ ಇತ್ತು. ಫೆಬ್ರವರಿ 4ರ ಒಳಗೆ ವರದಿ ಸಲ್ಲಿಸಬೇಕಾಗಿತ್ತು ಐಟಿ ಅಧಿಕಾರಿಗಳು. ಈ ಸಲುವಾಗಿ ಜನವರಿ 28ನೇ ತಾರೀಕು ಕಾನ್ಫಿಡೆಂಟ್ ಕಚೇರಿಗೆ ಲಗ್ಗೆ ಇಟ್ಟಿದ್ರು. ಕಚೇರಿಯ ಒಂದು ರೂಮ್ನಲ್ಲಿ ಕಡತಗಳನ್ನು ಇರಿಸಿ 3 ದಿನ ಪರಿಶೀಲನೆ ನಡೆಸಿದ್ರು ಅಂತ ಹೇಳಲಾಗಿದೆ. ಜನವರಿ 30ನೇ ತಾರೀಕು ಮಧ್ಯಾಹ್ನ ತಮ್ಮ ಕಚೇರಿಗೆ ಬಂದು ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಐಟಿನವರು ಜನವರಿ 28ನೇ ತಾರೀಕು ಬಂದು ರೂಮ್ ಓಪನ್ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮ, ಪ್ರಾಜೆಕ್ಟ್ಗಳು, ಹೊಸ ಹೂಡಿಕೆಗಳು, ವ್ಯವಹಾರಗಳು ಎಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ನಿರಂತರ 3 ದಿನಗಳಿಂದ ಕಡತಗಳ ಪರಿಶೀಲನೆ ನಡೀತಾ ಇತ್ತು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಸಿಜೆ ರಾಯ್ ಹತ್ಯೆ ಕುರಿತಾಗಿ ಇದೀಗ ತನಿಖೆ, ಎಸ್ಐಟಿ ತನಿಖೆ ನಡೀತಾ ಇದೆ. ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ಇರುತ್ತಾ ಇಲ್ವಾ, ಯಾಕಂತಂದ್ರೆ ತಮಗ್ ಬೇಕಾದಂಗೆ ಮಾಡ್ತಾರಾ ಅಥವಾ ಯಾವ್ದಾದ್ರು ಒಂದಷ್ಟು ಸಾಕ್ಷಿಗಳನ್ನ ಮುಚ್ಚಿ ಹಾಕಿ ಬಿಡಬಹುದಾ, ಹೀಗೆಲ್ಲ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಏನ್ ನಡೀತಾ ಇದೆ ತನಿಖೆ, ಯಾವ ದಿಕ್ಕಿನಲ್ಲಿ ಸಾಗಿದೆ ಸಿಜೆ ರಾಯ್ ವಿಚಾರದಲ್ಲಿ? ಈಗಾಗಲೇ ಏನು ಅವರು ಬರೆದಿರುವಂತಹ ಒಂದಷ್ಟು ನೋಟ್ಸ್ ಗಳೇನಿದೆ ಅದನ್ನ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರತಿಯೊಂದು ವಿವರಗಳನ್ನು ಕೂಡ ಯಾವುದೇ ನೆಗ್ಲೆಕ್ಟ್ ಮಾಡದೆ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದ್ರೆ ಎಕ್ಸಾಂಪಲ್ ಮೊಬೈಲ್ಗಳಾಗಿರಬಹುದು, ಮತ್ತೆ ಅಲ್ಲಿರುವಂತಹ ಅವರ ಟೇಬಲ್ ಮೇಲಿದ್ದಂತಹ ಬಂಡಲ್ ಆಫ್ ಪೇಪರ್ಸ್ ಏನಿದೆ ಅದನ್ನು ಕೂಡ ವೆರಿಫಿಕೇಶನ್ ಮಾಡುವಂತದ್ದು, ಅದರಲ್ಲಿ ಏನಾದರೂ ಚೈನ್ ಲಿಂಕ್ ಮಾಡುವಂತಹ ಮುಖಾಂತರ ಏನಾದರೂ ಕ್ಲೂ ಸಿಗಬಹುದಾ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಆದ್ರೆ ಇಲ್ಲಿಯವರೆಗೆ ಯಾವುದಕ್ಕೆ ಈ ರೀತಿಯಾದಂತಹ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರಗಳು ಕೂಡ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಒಂದಷ್ಟು ವೈದ್ಯಕೀಯ ಏನಿದೆ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ, ಖಾಸಗಿ ಕ್ಲಿನಿಕ್ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆಯೂ ಕೂಡ ಅವರು ಡೀಟೇಲ್ ಅನ್ನ ಕಲೆ ಹಾಕಿದ್ದಾರೆ. ಆದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಆದ್ರೆ ಅದಕ್ಕೆ ಬೇಕಾದಂತಹ ತನಿಖೆಗಳೇನಿದೆ ಸಂಭವ ಅನ್ನುವಂತಹ ರೀತಿಯಲ್ಲಿ ಪ್ರತಿಯೊಂದು ಆಂಗಲ್ ನಲ್ಲಿಯೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಅದರಲ್ಲಿ ಆ ಪೇಪರ್ಸ್ ನಲ್ಲಿ ಏನಿದೆ ರೆಡ್ ಇಂಕ್ ನಲ್ಲಿ ಡಾಟ್ ಮಾಡುವಂತಹ ಮುಖಾಂತರ ಕೆಲವೊಂದು ಪದಗಳನ್ನು ಹೈಲೈಟ್ ಮಾಡಿದ್ದಾರೆ. ಹೀಗಾಗಿ ಆ ಪದಗಳ ಮೂಲ ಗೂಢಾರ್ಥ ಏನು ಅಂತ ಹೇಳಿ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳು ಅವರ ಆಪ್ತರಿಗೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಇಂತಹ ಒಂದಷ್ಟು ರೆಡ್ ಇಂಕ್ ಏನಿದೆ, ಹೈಲೈಟ್ ಏನ್ ಮಾಡಿದ್ದಾರೆ ಅದರ ಬಗ್ಗೆ ಅವರಿಂದ ಪ್ರಶ್ನೆಯನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು, ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಕಳೆದ 3 ದಿನಗಳಿಂದಲೂ ಕೂಡ ಅವರ ಕುಟುಂಬಸ್ಥರನ್ನ ವಿಚಾರಣೆ ನಡೆಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವರ ಬರೆದಿರುವಂತಹ ಒಂದಷ್ಟು ಅಂಶಗಳಲ್ಲಿ ಕುಟುಂಬಸ್ಥರಿಗೂ ಕೂಡ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕರೆಸಿ 1 by 1 ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಮತ್ತು ಮತ್ತೊಂದು ಕಡೆ ಅವರ ಉದ್ದಿಮೆಗಳಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಎಸ್ಐಟಿ ಸಿಜೆ ರಾಯ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಐಟಿ ದಾಳಿ ನಡೆದಿತ್ತು. ಐಟಿ ದಾಳಿಯಾದ 2 ತಿಂಗಳಲ್ಲಿ ಐಟಿ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಸಿಜೆ ರಾಯ್ ಆದಾಯ ತೆರಿಗೆ ಪಾವತಿ ಹೂಡಿಕೆ ಬಗ್ಗೆ ಐಟಿ ಪರಿಶೀಲನೆ ನಡೆಸ್ತಾ ಇತ್ತು. ಫೆಬ್ರವರಿ 4ರ ಒಳಗೆ ವರದಿ ಸಲ್ಲಿಸಬೇಕಾಗಿತ್ತು ಐಟಿ ಅಧಿಕಾರಿಗಳು. ಈ ಸಲುವಾಗಿ ಜನವರಿ 28ನೇ ತಾರೀಕು ಕಾನ್ಫಿಡೆಂಟ್ ಕಚೇರಿಗೆ ಲಗ್ಗೆ ಇಟ್ಟಿದ್ರು. ಕಚೇರಿಯ ಒಂದು ರೂಮ್ನಲ್ಲಿ ಕಡತಗಳನ್ನು ಇರಿಸಿ 3 ದಿನ ಪರಿಶೀಲನೆ ನಡೆಸಿದ್ರು ಅಂತ ಹೇಳಲಾಗಿದೆ. ಜನವರಿ 30ನೇ ತಾರೀಕು ಮಧ್ಯಾಹ್ನ ತಮ್ಮ ಕಚೇರಿಗೆ ಬಂದು ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಐಟಿನವರು ಜನವರಿ 28ನೇ ತಾರೀಕು ಬಂದು ರೂಮ್ ಓಪನ್ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮ, ಪ್ರಾಜೆಕ್ಟ್ಗಳು, ಹೊಸ ಹೂಡಿಕೆಗಳು, ವ್ಯವಹಾರಗಳು ಎಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ನಿರಂತರ 3 ದಿನಗಳಿಂದ ಕಡತಗಳ ಪರಿಶೀಲನೆ ನಡೀತಾ ಇತ್ತು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್,
ಸಿಜೆ ರಾಯ್ ಹತ್ಯೆ ಕುರಿತಾಗಿ ಇದೀಗ ತನಿಖೆ ಎಸ್ಐಟಿ ತನಿಖೆ ನಡೀತಾ ಇದೆ. ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ಇರುತ್ತಾ ಇಲ್ವಾ, ಯಾಕಂತಂದ್ರೆ ತಮಗ್ ಬೇಕಾದಂಗ್ ಮಾಡ್ತಾರಾ ಅಥವಾ ಯಾವ್ದಾದ್ರು ಒಂದಷ್ಟು ಸಾಕ್ಷಿಗಳನ್ನ ಮುಚ್ಚಿ ಹಾಕಿ ಬಿಡಬಹುದಾ, ಹೀಗೆಲ್ಲ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಏನ್ ನಡೀತಾ ಇದೆ ತನಿಖೆ, ಯಾವ ದಿಕ್ಕಿನಲ್ಲಿ ಸಾಗಿದೆ ಸಿಜೆ ರಾಯ್ ವಿಚಾರದಲ್ಲಿ? ಈಗಾಗಲೇ ಏನು ಅವರು ಬರೆದಿರುವಂತಹ ಒಂದಷ್ಟು ನೋಟ್ಸ್ ಗಳೇನಿದೆ ಅದನ್ನ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರತಿಯೊಂದು ವಿವರಗಳನ್ನು ಕೂಡ ಯಾವುದೇ ನೆಗ್ಲೆಕ್ಟ್ ಮಾಡದೆ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದ್ರೆ ಎಕ್ಸಾಂಪಲ್ ಮೊಬೈಲ್ಗಳಾಗಿರಬಹುದು, ಮತ್ತೆ ಅಲ್ಲಿರುವಂತಹ ಅವರ ಟೇಬಲ್ ಮೇಲಿದ್ದಂತಹ ಬಂಡಲ್ ಆಫ್ ಪೇಪರ್ಸ್ ಏನಿದೆ ಅದನ್ನು ಕೂಡ ವೆರಿಫಿಕೇಶನ್ ಮಾಡುವಂತದ್ದು, ಅದರಲ್ಲಿ ಏನಾದರೂ ಚೈನ್ ಲಿಂಕ್ ಮಾಡುವಂತಹ ಮುಖಾಂತರ ಏನಾದರೂ ಕ್ಲೂ ಸಿಗಬಹುದಾ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಆದ್ರೆ ಇಲ್ಲಿಯವರೆಗೆ ಯಾವುದಕ್ಕೆ ಈ ರೀತಿಯಾದಂತಹ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರಗಳು ಕೂಡ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಒಂದಷ್ಟು ವೈದ್ಯಕೀಯ ಏನಿದೆ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಖಾಸಗಿ ಕ್ಲಿನಿಕ್ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ, ಅದರ ಬಗ್ಗೆಯೂ ಕೂಡ ಅವರು ಡೀಟೇಲ್ ಅನ್ನ ಕಲೆ ಹಾಕಿದ್ದಾರೆ. ಆದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಆದ್ರೆ ಅದಕ್ಕೆ ಬೇಕಾದಂತಹ ತನಿಖೆಗಳೇನಿದೆ ಸಂಭವ ಅನ್ನುವಂತಹ ರೀತಿಯಲ್ಲಿ ಪ್ರತಿಯೊಂದು ಆಂಗಲ್ ನಲ್ಲಿಯೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಅದರಲ್ಲಿ ಆ ಪೇಪರ್ಸ್ ನಲ್ಲಿ ಏನಿದೆ ರೆಡ್ ಇಂಕ್ ನಲ್ಲಿ ಡಾಟ್ ಮಾಡುವಂತಹ ಮುಖಾಂತರ ಕೆಲವೊಂದು ಪದಗಳನ್ನು ಹೈಲೈಟ್ ಮಾಡಿದ್ದಾರೆ. ಹೀಗಾಗಿ ಆ ಪದಗಳ ಮೂಲ ಗೂಢಾರ್ಥ ಏನು ಅಂತ ಹೇಳಿ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳು ಅವರ ಆಪ್ತರಿಗೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಇಂತಹ ಒಂದಷ್ಟು ರೆಡ್ ಇಂಕ್ ಏನಿದೆ ಹೈಲೈಟ್ ಏನ್ ಮಾಡಿದ್ದಾರೆ ಅದರ ಬಗ್ಗೆ ಅವರಿಂದ ಪ್ರಶ್ನೆಯನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಕಳೆದ 3 ದಿನಗಳಿಂದಲೂ ಕೂಡ ಅವರ ಕುಟುಂಬಸ್ಥರನ್ನ ವಿಚಾರಣೆ ನಡೆಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವರ ಬರೆದಿರುವಂತಹ ಒಂದಷ್ಟು ಅಂಶಗಳಲ್ಲಿ ಕುಟುಂಬಸ್ಥರಿಗೂ ಕೂಡ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕರೆಸಿ 1 by 1 ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಮತ್ತು ಮತ್ತೊಂದು ಕಡೆ ಅವರ ಉದ್ದಿಮೆಗಳಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಎಸ್ಐಟಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಐಟಿ ದಾಳಿ ನಡೆದಿತ್ತು. ಐಟಿ ದಾಳಿಯಾದ 2 ತಿಂಗಳಲ್ಲಿ ಐಟಿ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಸಿಜೆ ರಾಯ್ ಆದಾಯ ತೆರಿಗೆ ಪಾವತಿ ಹೂಡಿಕೆ ಬಗ್ಗೆ ಐಟಿ ಪರಿಶೀಲನೆ ನಡೆಸ್ತಾ ಇತ್ತು. ಫೆಬ್ರವರಿ 4ರ ಒಳಗೆ ವರದಿ ಸಲ್ಲಿಸಬೇಕಾಗಿತ್ತು ಐಟಿ ಅಧಿಕಾರಿಗಳು. ಈ ಸಲುವಾಗಿ ಜನವರಿ 28ನೇ ತಾರೀಕು ಕಾನ್ಫಿಡೆಂಟ್ ಕಚೇರಿಗೆ ಲಗ್ಗೆ ಇಟ್ಟಿದ್ರು. ಕಚೇರಿಯ ಒಂದು ರೂಮ್ನಲ್ಲಿ ಕಡತಗಳನ್ನು ಇರಿಸಿ 3 ದಿನ ಪರಿಶೀಲನೆ ನಡೆಸಿದ್ರು ಅಂತ ಹೇಳಲಾಗಿದೆ. ಜನವರಿ 30ನೇ ತಾರೀಕು ಮಧ್ಯಾಹ್ನ ತಮ್ಮ ಕಚೇರಿಗೆ ಬಂದು ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಐಟಿನವರು ಜನವರಿ 28ನೇ ತಾರೀಕು ಬಂದು ರೂಮ್ ಓಪನ್ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮ, ಪ್ರಾಜೆಕ್ಟ್ಗಳು, ಹೊಸ ಹೂಡಿಕೆಗಳು, ವ್ಯವಹಾರಗಳು ಎಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ನಿರಂತರ 3 ದಿನಗಳಿಂದ ಕಡತಗಳ ಪರಿಶೀಲನೆ ನಡೀತಾ ಇತ್ತು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಸಿಜೆ ರಾಯ್ ಹತ್ಯೆ ಕುರಿತಾಗಿ ಇದೀಗ ತನಿಖೆ ಎಸ್ಐಟಿ ತನಿಖೆ ನಡೀತಾ ಇದೆ. ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ಇರುತ್ತಾ ಇಲ್ವಾ, ಯಾಕಂತಂದ್ರೆ ತಮಗ್ ಬೇಕಾದಂಗ್ ಮಾಡ್ತಾರಾ ಅಥವಾ ಯಾವ್ದಾದ್ರು ಒಂದಷ್ಟು ಸಾಕ್ಷಿಗಳನ್ನ ಮುಚ್ಚಿ ಹಾಕಿ ಬಿಡಬಹುದಾ, ಹೀಗೆಲ್ಲ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಏನ್ ನಡೀತಾ ಇದೆ ತನಿಖೆ, ಯಾವ ದಿಕ್ಕಿನಲ್ಲಿ ಸಾಗಿದೆ ಸಿಜೆ ರಾಯ್ ವಿಚಾರದಲ್ಲಿ? ಈಗಾಗಲೇ ಏನು ಅವರು ಬರೆದಿರುವಂತಹ ಒಂದಷ್ಟು ನೋಟ್ಸ್ ಗಳೇನಿದೆ ಅದನ್ನ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರತಿಯೊಂದು ವಿವರಗಳನ್ನು ಕೂಡ ಯಾವುದೇ ನೆಗ್ಲೆಕ್ಟ್ ಮಾಡದೆ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು, ಅಂದ್ರೆ ಎಕ್ಸಾಂಪಲ್ ಮೊಬೈಲ್ಗಳಾಗಿರಬಹುದು, ಮತ್ತೆ ಅಲ್ಲಿರುವಂತಹ ಅವರ ಟೇಬಲ್ ಮೇಲಿದ್ದಂತಹ ಬಂಡಲ್ ಆಫ್ ಪೇಪರ್ಸ್ ಏನಿದೆ ಅದನ್ನು ಕೂಡ ವೆರಿಫಿಕೇಶನ್ ಮಾಡುವಂತದ್ದು, ಅದರಲ್ಲಿ ಏನಾದರೂ ಚೈನ್ ಲಿಂಕ್ ಮಾಡುವಂತಹ ಮುಖಾಂತರ ಏನಾದರೂ ಕ್ಲೂ ಸಿಗಬಹುದಾ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಆದ್ರೆ ಇಲ್ಲಿಯವರೆಗೆ ಯಾವುದಕ್ಕೆ ಈ ರೀತಿಯಾದಂತಹ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರಗಳು ಕೂಡ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಒಂದಷ್ಟು ವೈದ್ಯಕೀಯ ಏನಿದೆ ಅಂದ್ರೆ ಖಾಸಗಿ
ಆಸ್ಪತ್ರೆಯಲ್ಲಿ ಖಾಸಗಿ ಕ್ಲಿನಿಕ್ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆಯೂ ಕೂಡ ಅವರು ಡೀಟೇಲ್ ಅನ್ನ ಕಲೆ ಹಾಕಿದ್ದಾರೆ. ಆದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಆದ್ರೆ ಅದಕ್ಕೆ ಬೇಕಾದಂತಹ ತನಿಖೆಗಳೇನಿದೆ ಸಂಭವ ಅನ್ನುವಂತಹ ರೀತಿಯಲ್ಲಿ ಪ್ರತಿಯೊಂದು ಆಂಗಲ್ ನಲ್ಲಿಯೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಅದರಲ್ಲಿ ಆ ಪೇಪರ್ಸ್ ನಲ್ಲಿ ಏನಿದೆ ರೆಡ್ ಇಂಕ್ ನಲ್ಲಿ ಡಾಟ್ ಮಾಡುವಂತಹ ಮುಖಾಂತರ ಕೆಲವೊಂದು ಪದಗಳನ್ನು ಹೈಲೈಟ್ ಮಾಡಿದ್ದಾರೆ. ಹೀಗಾಗಿ ಆ ಪದಗಳ ಮೂಲ ಗೂಢಾರ್ಥ ಏನು ಅಂತ ಹೇಳಿ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳು ಅವರ ಆಪ್ತರಿಗೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಇಂತಹ ಒಂದಷ್ಟು ರೆಡ್ ಇಂಕ್ ಏನಿದೆ ಹೈಲೈಟ್ ಏನ್ ಮಾಡಿದ್ದಾರೆ ಅದರ ಬಗ್ಗೆ ಅವರಿಂದ ಪ್ರಶ್ನೆಯನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಕಳೆದ 3 ದಿನಗಳಿಂದಲೂ ಕೂಡ ಅವರ ಕುಟುಂಬಸ್ಥರನ್ನ ವಿಚಾರಣೆ ನಡೆಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವರ ಬರೆದಿರುವಂತಹ ಒಂದಷ್ಟು ಅಂಶಗಳಲ್ಲಿ ಕುಟುಂಬಸ್ಥರಿಗೂ ಕೂಡ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕರೆಸಿ 1 by 1 ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಮತ್ತು ಮತ್ತೊಂದು ಕಡೆ ಅವರ ಉದ್ದಿಮೆಗಳಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.